ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ, ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ, ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಕ್ಷೇಮ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ, ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲಕ್ಕೂ ಸ್ವೀಕಾರ ಮಾಡಿ ಅಂತ ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತವಾಗಿ ನ್ಯಾಯ ಸಿಗುತ್ತೆ. ನಾನು ಏನು ಸಬ್ಜೆಕ್ಟ್ ಬೇಕೋ ಸಬ್ಜೆಕ್ಟ್ನ ಸ್ವೀಕಾರ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತವಾಗ್ಲೂ ಅಧಿವೇಶನದಲ್ಲಿ ನಂಗೆ ಟೈಮ್ ಸಿಕ್ಕಿದೆ, ಅವತ್ತು ನಾನು ಮಾತಾಡ್ತೀನಿ ಸರ್. ಖಂಡಿತವಾಗ್ಲೂ ನಾಗೇಂದ್ರ ಕಡೆ ತಪ್ಪಾಗಿರೋದು ಶಿಕ್ಷೆ ಆಗಲಿ ಅಂತ ನಾನು ಬಯಸ್ತೀನಿ ಸರ್. ನೀರಾವರಿ ಹೋರಾಟದ ಅನಿರ್ದಿಷ್ಟಾವಧಿ ಧರಣಿಗಳಿಗೂ ಸಹ ನಾವು ಮುಂದು ತಾನು ಮುಂದು ಅಂತೇಳಿ ಪಾದಯಾತ್ರೆಗಳ ಮೂಲಕ, ಟ್ರ್ಯಾಕ್ಟರ್ ರ್ಯಾಲಿಗಳ ಮೂಲಕ, ಬೈಕ್ ರ್ಯಾಲಿಗಳ ಮೂಲಕ ಬಂದು ನಮಗೆ ಬೆಂಬಲ ಕೊಟ್ಟು ಹೋಗಿದ್ದಾರೆ, ಗೆದ್ದಿದ್ದಾರೆ. ಆದರೆ ಇವತ್ತು ಹೋಗಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮೌನವಾಗಿರ್ತಾರೆ. ಆ ಕಾರಣಕ್ಕಾಗಿ ನಾವು 3 ಜಿಲ್ಲೆಗಳ ಎಲ್ಲ ಶಾಸಕರನ್ನು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರನ್ನು ಕರೆದು ಅವ್ರಿಗೆ ಬೇಕಾದಂಥ ಎಲ್ಲ ಮಾಹಿತಿ ಏನು KC ವ್ಯಾಲಿ ಬಗ್ಗೆ 3ನೇ ಹಂತದ ಶುದ್ಧೀಕರಣ ಆಗಲಿಕ್ಕೆ ಏನು ಅವಕಾಶಗಳಿದ್ದಾವೆ, ಎತ್ತಿನ ಹೊಳೆಯಿಂದ ಏನು ಮೋಸ ಆಗ್ತಾ ಇದೆ, 4,000 ಕೆರೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅಭಿವೃದ್ಧಿ ಮಾಡಿಕೊಡ್ಲಿಕ್ಕೆ ಇಸ್ರೋ ಕೊಟ್ಟಿರ್ತಕ್ಕಂಥ ವರದಿ, ಈ ಎಲ್ಲ ವಿಚಾರಗಳನ್ನು ಇವತ್ತು ಅವರಿಗೆ ಎಲ್ಲ ದಾಖಲೆ ರೂಪದಲ್ಲಿ ಕೊಟ್ಟು ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡ್ರಿ, ನೀವು ಧ್ವನಿ ಎತ್ತಿರಿ.